ಸರ್ಕಾರಿ ನೌಕರರಿಗೆ 8ನೇ ವೇತನ ಆಯೋಗದ ಬಂಪರ್ ಗಿಫ್ಟ್. ನೌಕರರ ಕೈ ಸೇರಲಿದೆ 24 ತಿಂಗಳ ಹಿಂಬಾಕಿ ಸಂಬಳ. ಇದರಿಂದ ಯಾರಿಗೆ ಎಷ್ಟು ಲಾಭ? ಇಲ್ಲಿದೆ ಮಾಹಿತಿ. ಹೌದು, ಕೇಂದ್ರ ಸರ್ಕಾರಿ ನೌಕರರ ಬಹುದಿನಗಳ ನಿರೀಕ್ಷೆಯಾದ 8ನೇ ವೇತನ ಆಯೋಗದ ಜಾರಿಯ ನಂತರ ಕೈಗೆ ಸಿಗಲಿರುವ ಬಾಕಿ ವೇತನದ ಕುರಿತು ಭಾರಿ ಚರ್ಚೆಗಳು ನಡೆಯುತ್ತಿವೆ. ಹೊಸ ವೇತನ ರಚನೆ ಜಾರಿಗೆ ಬಂದರೆ ಲಕ್ಷಾಂತರ ರೂಪಾಯಿಗಳ ಅರಿಯರ್ಸ್ ಮೊತ್ತ ನೌಕರರ ಖಾತೆ ಸೇರುವ ಅಸಲಿ ಲೆಕ್ಕಾಚಾರ ಇಲ್ಲಿದೆ. ಕೇಂದ್ರ ಸರ್ಕಾರಿ ನೌಕರರ ವಲಯದಲ್ಲಿ ಸದ್ಯ 8ನೇ ವೇತನ ಆಯೋಗದ ಅನುಷ್ಠಾನ ಮತ್ತು ಅದರ ನಂತರ ತಮಗೆ ಸಿಗಲಿರುವ ಬಾಕಿ ವೇತನ ಅಂದರೆ ಅರಿಯರ್ಸ್ ಮೊತ್ತದ ಕುರಿತು ತೀವ್ರ ಕುತೂಹಲ ಹಾಗೂ ಚರ್ಚೆಗಳು ನಡೆಯುತ್ತಿವೆ. ಹೊಸ ವೇತನ ಆಯೋಗದ ಅಧಿಕೃತ ಶಿಫಾರಸುಗಳು 2027ರ ದ್ವಿತೀಯಾರ್ಧದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಕ್ಕೆ ಬರುವ ಸಾಧ್ಯತೆಗಳಿದ್ದರೂ ಸಹ ಇದರ ಮೂಲ ಅನ್ವಯಿಕ ದಿನಾಂಕವನ್ನು ಜನವರಿ 1, 2026ರಿಂದಲೇ ಜಾರಿಗೆ ತರಲು ಸರ್ಕಾರ ಉದ್ದೇಶಿಸಿದೆ. ಇದರ ನೇರ ಪರಿಣಾಮ ಕೇಂದ್ರ ಸರ್ಕಾರಿ ನೌಕರರು ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಮೊತ್ತದಂದರೆ ಸರಿಸುಮಾರು 18ರಿಂದ 24 ತಿಂಗಳ ಅವಧಿಯ ಬೃಹತ್ ವೇತನ ಬಾಕಿಯನ್ನು ಒಟ್ಟಿಗೆ ಪಡೆಯುವ ಭಾರಿ ಸಾಧ್ಯತೆ ಇದೆ. ಹೊಸ ವೇತನ ಆಯೋಗದ ಶಿಫಾರಸುಗಳು ಜಾರಿಗೆ ಬಂದಾಗ 1 ಕೋಟಿಗೂ ಅಧಿಕವಿರುವ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರಿಗೆ ಸಿಗುವ ನಿಖರವಾದ ಬಾಕಿ ಮೊತ್ತವು ಸರ್ಕಾರ ಅಂತಿಮವಾಗಿ ಅನುಮೋದಿಸುವ ಫಿಟ್ಮೆಂಟ್ ಅಂಶ ಹಾಗೂ ಪರಿಷ್ಕೃತ ವೇತನ ರಚನೆಯನ್ನು ಆಧರಿಸುತ್ತದೆ. ಒಂದು ವೇಳೆ 2027ರ ಅಂತ್ಯದ ವೇಳೆಗೆ ಹೊಸ ಸಂಬಳ ಕೈಗೆ ಸಿಕ್ಕರೆ ನೌಕರರ ಖಾತೆಗೆ ಜಮಾವಾಗುವ 18ರಿಂದ 24 ತಿಂಗಳ ಬಾಕಿ ಹಣವು ಲಕ್ಷಾಂತರ ರೂಪಾಯಿಗಳಲ್ಲಿ ಇರಲಿದ್ದು, ಪ್ರತಿಯೊಬ್ಬ ವ್ಯಕ್ತಿಯ ಮೂಲ ವೇತನದ ಆಧಾರದ ಮೇಲೆ ಇದನ್ನು ಲೆಕ್ಕ ಹಾಕಲಾಗುತ್ತದೆ. ಕೇಂದ್ರ ಸರ್ಕಾರವು ಈಗಾಗಲೇ 8ನೇ ವೇತನ ಆಯೋಗದ ರಚನೆಗೆ ಚಾಲನೆ ನೀಡಿದ್ದು, ಆಯೋಗವು ಸದ್ಯ ದೇಶದಾದ್ಯಂತ ವಿವಿಧ ಹಂತದ ಡೇಟಾ ಸಂಗ್ರಹಣೆ ಮತ್ತು ಚರ್ಚೆಗಳಲ್ಲಿ ತೊಡಗಿದೆ. ಆಯೋಗವು ತನ್ನ ಅಂತಿಮ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಅದು ಅನುಮೋದನೆ ಪಡೆಯುವವರೆಗೂ ದೇಶದ ಎಲ್ಲಾ ನೌಕರರು ಪ್ರಸ್ತುತ ಚಾಲ್ತಿಯಲ್ಲಿರುವ 7ನೇ ಕೇಂದ್ರ ವೇತನ ಆಯೋಗದ ನಿಯಮಾವಳಿಗಳ ಪ್ರಕಾರವೇ ಮಾಸಿಕ ಸಂಬಳವನ್ನು ಪಡೆಯುತ್ತಿರುತ್ತಾರೆ. ತದನಂತರ ಹೊಸ ವ್ಯವಸ್ಥೆ ಜಾರಿಯಾದಾಗ ಹಳೆಯ ಸಂಬಳ ಮತ್ತು ಹೊಸ ಸಂಬಳದ ನಡುವಿನ ವ್ಯತ್ಯಾಸದ ಮೊತ್ತವನ್ನು ಒಟ್ಟಿಗೆ ನೀಡಲಾಗುತ್ತದೆ. ಉದ್ಯೋಗಿ ಸಂಘಗಳ ಪ್ರಮುಖ ಮೂಲಗಳ ಪ್ರಕಾರ ಹೊಸ ವೇತನ ಆಯೋಗ ಜಾರಿಗೆ ತಂದಾಗ ಆರಂಭಿಕ ಹಂತದಲ್ಲಿ ಒಂದು ಮುಖ್ಯ ಬದಲಾವಣೆಯಾಗಲಿದೆ. ಸಾಮಾನ್ಯವಾಗಿ ಹೊಸ ವೇತನ ವ್ಯವಸ್ಥೆ ಜಾರಿಯಾದಾಗ ಮೊದಲ ಮಾರಾಯರ ಭತ್ಯೆ ಅಂದರೆ ಡಿಎ ಶೇಕಡಾವಾರು ಪ್ರಮಾಣವನ್ನು ಶೂನ್ಯಕ್ಕೆ ಮರು ನಿರ್ಧರಿಸಲಾಗುತ್ತದೆ. ಆ ಕಾರಣದಿಂದಾಗಿ ಜನವರಿಂದ ಜೂನ್ 2026ರವರೆಗಿನ ಅವಧಿಗೆ ನಿರ್ದಿಷ್ಟವಾಗಿ ಯಾವುದೇ ಡಿಎ ಬಾಕಿ ಸಿಗುವುದಿಲ್ಲ, ಏಕೆಂದರೆ ಅಲ್ಲಿಯವರೆಗಿನ ಡಿಎ ಅನ್ನು ಹೊಸ ಮೂಲ ವೇತನದಲ್ಲಿ ಸಂಪೂರ್ಣವಾಗಿ ವಿಲೀನಗೊಳಿಸಲಾಗಿರುತ್ತದೆ. ಆದರೂ 8ನೇ ವೇತನ ಆಯೋಗವು ಅಧಿಕೃತವಾಗಿ ಅನುಷ್ಠಾನಗೊಳ್ಳುವವರೆಗಿನ ಅದರ ನಂತರದ ಅವಧಿಗೆ ನೌಕರರು ಹೆಚ್ಚಾದ ಡಿಎಗೆ ಸಂಬಂಧಿಸಿದ ಸಂಪೂರ್ಣ ಬಾಕಿ ಮೊತ್ತವನ್ನು ಪಡೆಯುವ ಸಾಧ್ಯತೆ ಇದೆ. 6 ತಿಂಗಳಿಗೊಮ್ಮೆ ನಡೆಯುವ ಡಿಎ ಪರಿಷ್ಕರಣೆಯ ನಿಯಮಗಳ ಪ್ರಕಾರ ಪಾವತಿಸಬೇಕಾದ ಹೊಸ ಡಿಎ ಮತ್ತು ಈಗಾಗಲೇ 7ನೇ ವೇತನ ಆಯೋಗದಡಿ ಪಾವತಿಸಲಾದ ಡಿಎ ನಡುವಿನ ವ್ಯತ್ಯಾಸವನ್ನು ಲೆಕ್ಕ ಹಾಕಿ ಆ ಇಡೀ ಮೊತ್ತವನ್ನು ನೌಕರಿಗೆ ಅರಿಯರ್ಸ್ ರೂಪದಲ್ಲಿ ನೀಡಲು ಅವಕಾಶವಿದೆ. ಮತ್ತೊಂದೆಡೆ ಮನೆ ಬಾಡಿಗೆ ಭತ್ಯೆ ಅಂದರೆ ಎಚ್ಆರ್ಎ ಬಾಕಿ ಪಾವತಿಯ ವಿಷಯದ ಮೇಲೆ ಇನ್ನೂ ಯಾವುದೇ ಪಕ್ಕಾ ಸ್ಪಷ್ಟನೆ ಸಿಕ್ಕಿಲ್ಲ. ಹೊಸ ವೇತನ ಆಯೋಗ ಜಾರಿಗೆ ಬಂದಾಗ ಎಚ್ಆರ್ಎ ಪರಿಷ್ಕರಣೆಗಳನ್ನು ಸಾಮಾನ್ಯವಾಗಿ ಪೂರ್ವಾನ್ವಯವಾಗಿ ಪಾವತಿಸುವುದಿಲ್ಲ ಎಂದು ಉದ್ಯೋಗ ಸಂಘಗಳು ಕಳವಳ ವ್ಯಕ್ತಪಡಿಸಿವೆ. ಆದರೆ ನೌಕರರ ಸಂಘಟನೆಗಳು ಸರ್ಕಾರವು ಹಳೆ ನಿಯಮಗಳನ್ನು ಬದಿಗಿಟ್ಟು ಈ ಬಾರಿಯಾದರೂ 8ನೇ ವೇತನ ಆಯೋಗದ ಅಡಿಯಲ್ಲಿ ಎಚ್ಆರ್ಎ ಬಾಕಿ ಹಣವನ್ನು ಸಹ ಪಾವತಿಸಬೇಕೆಂದು ತೀವ್ರವಾಗಿ ಒತ್ತಾಯಿಸುತ್ತಿವೆ. ರಾಷ್ಟ್ರೀಯ ಮಂಡಳಿ ಜಂಟಿ ಸಮಾಲೋಚನಾ ಯಂತ್ರೋಪಕರಣಗಳ ಸಿಬ್ಬಂದಿ ವರ್ಗವು ಸರ್ಕಾರಕ್ಕೆ 51 ಪುಟಗಳ ಬೃಹತ್ ಪ್ರಸ್ತಾವನೆ ದಾಖಲೆಯನ್ನು ಸಲ್ಲಿಸಿದ್ದು, ಸಂಬಳ ಮತ್ತು ಭತ್ಯೆಗಳಲ್ಲಿ ಭಾರಿ ಬದಲಾವಣೆಗಳನ್ನು ಕೋರಿದೆ. ಅವರ ಪ್ರಮುಖ ಬೇಡಿಕೆಗಳೆಂದರೆ ಪ್ರಸ್ತುತ ಇರುವ ಕನಿಷ್ಠ ಮೂಲ ವೇತನ 18,000ದಿಂದ ಬರೋಬ್ಬರಿ 69,000ಕ್ಕೆ ಏರಿಸಬೇಕು, ಹೊಸ ಮಟ್ಟಕ್ಕೆ ಸಂಬಳ ಪರಿವರ್ತಿಸಲು ಬಳಸುವ ಫಿಟ್ಮೆಂಟ್ ಅಂಶವನ್ನು 3.83ಕ್ಕೆ ನಿಗದಿಪಡಿಸಬೇಕು ಮತ್ತು ಪ್ರತಿ ವರ್ಷ 6% ವೇತನ ಹೆಚ್ಚಳ ನೀಡಬೇಕು ಎಂಬುದಾಗಿದೆ. ಕೇಂದ್ರ ನೌಕರರು ಹೊಸ ವೇತನ ಆಯೋಗಕ್ಕಾಗಿ ಕಾಯುತ್ತಿರುವ ಬೆನ್ನಲ್ಲೇ ಚಾಲ್ತಿಯಲ್ಲಿರುವ 7ನೇ ವೇತನ ಆಯೋಗದ ಅಡಿಯ ಮುಂದಿನ ಡಿಎ ಹೆಚ್ಚಳದ ಮೇಲೂ ಕಣ್ಣಿಟ್ಟಿದ್ದಾರೆ. ಕಾರ್ಮಿಕ ಇಲಾಖೆಯ ಕೈಗಾರಿಕಾ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ ಮೇ ತಿಂಗಳಲ್ಲಿ 105.8ಕ್ಕೆ ಏರಿಕೆಯಾಗಿದ್ದು, ಮುಂಬರುವ ಜುಲೈ ಅವಧಿಯ ಡಿಎ ಸುಮಾರು 3% ಹೆಚ್ಚಾಗುವ ಅಂದಾಜಿದೆ. ಒಟ್ಟಾರೆಯಾಗಿ 8ನೇ ವೇತನ ಆಯೋಗವು ಅನುಷ್ಠಾನವು ನೌಕರರ ಆರ್ಥಿಕ ಸ್ಥಿತಿಯನ್ನು ಭಾರಿ ಪ್ರಮಾಣದಲ್ಲಿ ಬದಲಾಯಿಸಲಿದ್ದು, ಈ ಎಲ್ಲಾ ವಿಷಯಗಳ ಮೇಲಿನ ಅಂತಿಮ ನಿರ್ಧಾರವು ಕೇಂದ್ರ ಸರ್ಕಾರ ಅಧಿಕೃತ ಪ್ರಕಟಣೆ ಹೊರಡಿಸಿದ ನಂತರವೇ ಪಕ್ಕಾ ಆಗಲಿದೆ. ಯಾವುದಕ್ಕೂ ನೌಕರರು ಅಲ್ಲಿ ತನಕ ಕಾಯಬೇಕಾಗಿದೆ. ಸರ್ಕಾರಿ ನೌಕರರ ಈ ತರದ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.